ಮಾತಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ವರ್ಷ ಹೇಳಿದ್ರು, ಖಂಡಿತ ಅಲ್ಲಿರೋ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಆದರೂ ನೀವು ಬಾಯಿಗಟ್ಟು ಬಿಡಲೇಬೇಕು ಅಂತ. ಸೊ ಇವಾಗ ಸ್ವಲ್ಪ ಇಂಟ್ರಾಕ್ಷನ್ಸ್. ಇಲ್ಲಿರೋ ಎಷ್ಟು ಜನ ಪೇರೆಂಟ್ಸ್ಗೆ ಟಿ ವಿ ನೋಡೋಕ್ಕೆ ಇಷ್ಟ, ಇನ್ನೊಂದು ಎಷ್ಟು ಜನಕ್ಕೆ ಫೋನ್ ನೋಡೋ ಇಷ್ಟ ಇರುತ್ತೆ. ಅದ್ರ ಜೊತೆಗೆ ಮನೆಯಿಂದ ಆಚೆ ಹೋಗಿ ಪಾರ್ಕಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗಲಿ ಅಥವಾ ಮಾಲಲ್ಲಿ ನಾವೆಲ್ಲರೂ ಹೋಗ್ತೀವಿ, ಮಾಲಲ್ಲಿ ಏನೋ ಆಟ ಆಡೋದು ಅದೆಲ್ಲ ನೋಡೋಕ್ಕೆ ಹೋಗೋಕ್ಕೆ ಇಷ್ಟ. ಇದು ಎಲ್ಲದರ ಜೊತೆಗೆ ಈಗ ಕೈ ಎತ್ತಬೇಕು, ಯಾರೆಲ್ಲ ಕತೆ ಕೇಳೋಕ್ಕೆ ಕತೆ ಹೇಳೋಕ್ಕೆ ಇಷ್ಟ ಇದೆ ಮತ್ತು ಯಾರೆಲ್ಲ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅದು ಅವರೆಲ್ಲ ಕೈ ಎತ್ತಬೇಕು. ನನಗೆ 10 ವರ್ಷದ ಮಗ ಇದ್ದಾನೆ. ಸೊ ನಾನು ಮನೇಲಿ ಕತೆ ಹೇಳ್ತಾನೇ ಇರ್ತೀನಿ. ತುಂಬ ಕಮ್ಮಿ ಕೈಗಳ ಮೇಲೆ ಎತ್ತಿದೆ. ಸೊ ಇವಾಗ ನಾನು ಬರೀ ಇಲ್ಲಿ ಸ್ಕೂಲ್ ಡೇ ಅಲ್ಲಿ ಬಂದು ನಾನು ಮಾತಾಡಿದ್ದು ಯೂಸ್ ಇಲ್ಲ. ನೆಕ್ಸ್ಟ್ ಬಂದಾಗ ನಿಮ್ಮ ಜೊತೆ ಇಂಟ್ರಾಕ್ಷನ್ ಇಟ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ನಾವುಗಳು ಕತೆ ಹೇಳುವಾಗ ಮತ್ತು ಮಕ್ಕಳು ಕತೆ ಕೇಳುವಾಗ ಅವರ ಮೈಂಡಲ್ಲಿ ಯಾವ ಥರ ವಿಕಸನ ಅಂದರೆ ಅವ್ರ ಬ್ರೈನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಶುಭ ಸಂಜಯ್ ಅರಸ್ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡದೇ ಇರೋರು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಜೀವನದಲ್ಲಿ ಬಂದು ಬದಲಾವಣೆ ಬರಲೇಬೇಕು. ಖಂಡಿತವಾಗ್ಲೂ ಇವತ್ತಿಂದ ನೀವೆಲ್ಲರೂ ಓದ್ತಾ ಇದ್ದೀರಾ, ನೀವಿಲ್ಲ ಅಂದರೂ ನಾನೇನು ಒಪ್ಕೊಳ್ಳಲ್ಲ. ಇಲ್ಲಿರೋರೆಲ್ಲರೂ ವಾಟ್ಸಪ್ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ? ಇಲ್ಲಿರೋ 100% ಹತ್ರ ವಾಟ್ಸಪ್ ಇದ್ದೇ ಇರುತ್ತೆ. ಹೌದಾ? ಕೇಳಿಸ್ತಿಲ್ಲ? ಹೌದಾ? ಹೌದು. ಎಲ್ಲರೂ ಓದ್ಕೊಂಡು ಬಂದಿರ್ತೀರಾ, ಎಲ್ಲರೂ ಓದ್ತಾನೆ ಇದ್ದೀರಾ. ಆ ಓದನ್ನ ನೀವು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡ್ಕೋಬೇಕಷ್ಟೆ. ವಾಟ್ಸಪ್ಪಲ್ಲಿ ಓದ್ತಾ ಇರೋದನ್ನ, ರೀಲ್ಸ್ ನೋಡ್ತಾ ಇರೋದನ್ನ ಅಥವಾ ಯಾವುದೋ ಒಂದು ಶ್ಲೋಕ ಅಥವಾ ಬರೀ ಟೈಮ್ ಪಾಸ್ ನೋಡ್ತಾ ಇರೋದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾಳೆಯಿಂದ ಇವತ್ತಿಂದ ಈಗಿಂದನೇ ಒಂದು ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿ. ಪುಸ್ತಕ ಓದಿ ಅಂದ ತಕ್ಷಣ ನಾನು SL ಭೈರಪ್ಪ ಅಥವಾ ಕುವೆಂಪು ಅವ್ರ ಪುಸ್ತಕನೇ ಡೈರೆಕ್ಟಾಗಿ ಎತ್ಕೊಳ್ಳಿ ಅಂತ ಹೇಳಲ್ಲ. ಚಿಕ್ಕ ಚಿಕ್ಕ ಕಥೆಗಳಿರುವಂಥ ಒಂದು ಚುಟುಕುಗಳು ಅಥವಾ ಜೋಕ್ ಇರುವಂಥ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿ. ನೀವು ಪುಸ್ತಕ ಹಿಡಿದ ತಕ್ಷಣ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ನೀವು ಪುಸ್ತಕ ಹಿಡಿದ ತಕ್ಷಣ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ತಕ್ಷಣ ಪುಸ್ತಕ ಹಿಡ್ಕೋತಾರೆ. ಇದನ್ನು ನೀವು ಇವತ್ತು ಮಾಡಿ, ನಾಳೆ ಮಾಡಿ, ನಾಡಿದ್ದು ಮಾಡಿ, ಆಚೆ ನಾಡಿದ್ದು ಒಳಗಡೆ ನಿಮ್ಮ ಮಕ್ಕಳಲ್ಲಿ ಆ ಬದಲಾವಣೆ ಬಂದೇ ಬರುತ್ತೆ. ನಾನು ಹೇಳ್ದೆ ಅಲ್ಲ, ನನಗೆ 10 ವರ್ಷದ ಮಗ ಇದ್ದಾನೆ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತೋ ನನ್ನ ಮನೆಯಲ್ಲೂ ಅದೇ ನಡೆಯುತ್ತೆ. ಅವನಿಗೂ ಫೋನೇ ಬೇಕು, ಅವನಿಗೂ TV ಬೇಕು, ಅವನಿಗೂ ಈ ಏನದು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೆಯುತ್ತೆ ಇಂಥದ್ದೇ ಬೇಕು. ಸೊ ಪುಸ್ತಕ ಅನ್ನೋದನ್ನು ನಾನು ಅವನ್ನ ಎಳೆದು ತರಬೇಕು. ಸ್ಕೂಲ್ಗೆ ಎಲ್ಲರೂ ಹೋಗ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ಗಳು ಕೊಡ್ತಾರೆ. ಬಟ್ ಅದಾದ ಮೇಲೆ ಈ ಪುಸ್ತಕನ ನಾವು ಹಿಡ್ಕೊಂಡಾಗ ಆ ಮಕ್ಕಳುಗಳು ನಮ್ಮನ್ನ ನೋಡ್ತಾ ಕಲಿಯೋದು ತುಂಬ ಇದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ಮಕ್ಕಳ ಮುಂದೆ ನೀವು ಕೂತ್ಕೊಂಡು ಓದಬೇಕು. ಓದೋದ್ರ ಜೊತೆಗೆ ನೀವೆಲ್ಲರೂ TV ಸೀರಿಯಲ್ ನೋಡ್ತೀರಾ, ನಾನು ನೋಡಲ್ಲ, ಬಟ್ ನಮ್ಮಮ್ಮ ನೋಡ್ತಾರೆ, ನಾನು ನೋಡ್ತಾನೇ ಇರ್ತೀನಿ. ಈ ಸೀರಿಯಲ್ಗಳು ಲೈವ್ ಟೆಲಿಕಾಸ್ಟ್ ಲೈವ್ ಇವತ್ತು ಬಂದರೆ ನಾಳೆ ಬೆಳಿಗ್ಗೆ ರಿಪೀಟ್ ಬರುತ್ತಲ್ಲ, ಮಕ್ಕಳು ಇಲ್ಲದೆ ಇದ್ದಾಗ ಅದನ್ನು ನೋಡೋಕ್ಕೆ ಶುರು ಮಾಡಿ. ಮಕ್ಕಳ ಮುಂದೆ ಆದಷ್ಟು ಪುಸ್ತಕ ಹಿಡ್ಕೊಳ್ಳಿ, ಆದಷ್ಟು ನಿಮಗೆ ನಿಮ್ಮ ಮಕ್ಕಳು ಏನಾಗಬೇಕೋ ಅದನ್ನು ನೀವು ಮಾಡಿ. ಆವಾಗ ಖಂಡಿತವಾಗ್ಲೂ ನಮ್ಮ ಮಕ್ಕಳು, ನಮ್ಮ ಮೈಸೂರಿನ ಮಕ್ಕಳು, ನಮ್ಮ ದೇಶದ ಮಕ್ಕಳು ನಮಗೆ ಬೇಕಾಗಿರೋ ಥರ ಬೆಳೆಯೋಕ್ಕೆ ಶುರುವಾಗ್ತಾರೆ. ಮತ್ತು ಈ ಸಾಮಾಜಿಕ ಜಾಲತಾಣ ಅನ್ನೋದು ತುಂಬ ಒಂದು ಕೆಟ್ಟ ಇದು. ಆಮೇಲೆ ನಾವೆಲ್ಲ ಪೇರೆಂಟ್ಸ್ ಯಾವ ಸ್ಥಿತಿಯಲ್ಲಿದ್ದೀವಿ ಅಂದರೆ, ಮೊಬೈಲ್ ಕೊಟ್ಟರೆ ನಮಗೆ ದುಃಖ, ಮೊಬೈಲ್ ಕೊಡೋದಿದ್ರೆ ಇನ್ನೂ ದುಃಖ. ಯಾಕಂದರೆ ಆ ಮಕ್ಕಳು ಸ್ಕೂಲ್ಗೆ ಹೋದಾಗ ಇನ್ನೊಂದು ಮಗು ಬಂದು ಅವ್ರ ಹತ್ರ ಮಾತಾಡುತ್ತೆ, ನಾನು ಪೆಪ್ಪಾ ಪಿಗ್ ನೋಡಿದೆ, ನೀನು ನೋಡಿದ್ಯಾ, ನಾನು ರೋಬ್ಲಾಕ್ಸ್ ಆಡಿದೆ, ನೀನು ಆಡಿದ್ಯಾ, ನಮಗಿವತ್ತು ಏನು ಅಪ್ಡೇಟ್ ಇದೆ, ನೀನು ಮಾಡಲ್ವಾ. ಸೊ ಇವಾಗ ಹೆಂಗಾಗುತ್ತೆ ಅಂದರೆ, ನಿಮ್ಮ ಮಕ್ಕಳು ಇನ್ನೊಬ್ಬರ ಮಕ್ಕಳ ಜೊತೆ ಆ ಪಿಯರ್ ಪ್ರೆಷರ್ ಬೇಕಾಗಿಲ್ಲ. ಬಟ್ ಆದರೆ ನಮಗೆ ನಮ್ಮ ಮಕ್ಕಳು ಯಾವಾಗಲೂ ಶೈನ್ ಆಗ್ತಾ ಇರಬೇಕು. ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಏನನ್ಸುತ್ತೆ ಅಂದರೆ, ನನ್ನ ಮಗಳು ಚಾಮುಂಡಿ ಬೆಟ್ಟ ಹತ್ತು ಅಲ್ಲಿ ನಿಂತ್ಕೊಂಡು ನಮ್ಮ ಮನೆ ಬಾವುಟ ಹಾರಿಸ್ಬೇಕು ಅಂತಲೇ ಖುಷಿ.
ಆದರೆ ಅದಕ್ಕೆ ನಾವೆಲ್ಲರೂ ವರ್ಕ್ ಮಾಡಬೇಕು. ನನಗೂ ಟೆನ್ಷನ್ ಆದಾಗ ಫೋನ್ ಕೊಡ್ತೀನಿ, ನನಗೂ ಇರಿಟೇಟ್ ಆದಾಗ 2 ಬೀಳುತ್ತೆ ಒಂದು ಗೇಟು, ಎಲ್ಲ ನಮ್ಮನೆಯಲ್ಲೂ ನಡೆಯುತ್ತೆ. ಬಟ್ ಆ್ಯಸ್ ಅ ಪೇರೆಂಟ್ ನಾವುಗಳು ಪೇಷನ್ಸ್ ಅನ್ನೋದನ್ನು ಬರೆಸ್ಕೊಂಡು ಅದರ ಜೊತೆಗೆ ನಮಗೆ ಅವ್ರು ಏನಾಗಬೇಕು ಅದನ್ನು ನಾವು ಫಸ್ಟ್ ಅವ್ರ ಮುಂದೆ ಅಟ್ಲೀಸ್ಟ್ ಪ್ರಿಟೆಂಡ್ ಮಾಡಬೇಕು, ನಾವು ಓದ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ ಅಂತ. ಮತ್ತು ನೀವೆಲ್ಲರೂ ಮಕ್ಕಳಿಗೆ ಹೊಸ ಬಟ್ಟೆ ತಗೊಡ್ತಾನೇ ಇರ್ತೀರ ಪ್ರತಿ ಹಬ್ಬಕ್ಕೆ, ಮತ್ತು ಅವ್ರು ಬೆಳೀತಾನೆ ಇರ್ತಾರೆ. ಅವರು ಆ್ಯಸ್ ದಿ ಗ್ರೋ ಅಪ್ ಅವ್ರ ದೇಹ ಬೆಳೆದ ಹಾಗೆ ಅವ್ರ ಬ್ರೇನು ಬೆಳೀತಾ ಇರುತ್ತೆ. ಸೊ ಬ್ರೇನ್ಗೆ ಟಾನಿಕ್ ಬರೀ ಸ್ಕೂಲಲ್ಲಿ DAV ಪಬ್ಲಿಕ್ ಸ್ಕೂಲ್ ಕೊಡೋದು ಸಾಕಾಗಲ್ಲ, ನೀವು ಆ್ಯಸ್ ಅ ಪೇರೆಂಟ್ ಕೊಡಬೇಕು. ಆ ಮಕ್ಕಳುಗಳಿಗೆ ಒಂದೊಂದು ಪುಸ್ತಕ ಪ್ರತಿ ಹಬ್ಬಕ್ಕೆ, ಇವಾಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬ ಬರ್ತಾ ಇದೆ, ಯಾರೆಲ್ಲ ಮಕ್ಕಳಿಗೆ ಬಟ್ಟೆ ತಕ್ಕೊಡ್ತೀರಾ ಬಟ್ಟೆ ಜೊತೆಗೆ ಒಂದು ಚಿಕ್ಕ ಪುಸ್ತಕ, ಕಾಮಿಕ್ ಪುಸ್ತಕನ ತಕ್ಕೊಳ್ಳಿ. ಆ ಪುಸ್ತಕ ಓದೋದನ್ನು ಹೇಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಇಲ್ಲಿರೋ ಪೇರೆಂಟ್ಸ್ಗೆಲ್ಲ ಗೊತ್ತಿರುತ್ತೆ. ಯಾಕಂದರೆ ನಾವೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿಸ್ಕೋತೇನೆ ಇದ್ದೀವಲ್ಲ ಮಕ್ಕಳ ಜೊತೆ. ಅದೇ ರೀತಿ ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗೂ ಓದುವುದನ್ನು, ಬರೆಯುವುದನ್ನು ಕಲಿಸಿ ಅಂದರೆ ಅವಕ್ಕೆಲ್ಲ ಗೊತ್ತಿದೆ, ಬಟ್ ಅದ್ರ ಕಡೆ ಜ್ಞಾನ ಹೆಚ್ಚಾಗಬೇಕು, ಅದ್ರ ಕಡೆ ಅವ್ರದ್ದು ಹೇಗೆ ಮನಸ್ಸು ಬರಬೇಕು ಅನ್ನೋದನ್ನು ಜಾಸ್ತಿ ತಗೊಂಡು ಹೋಗಬೇಕು. ಆ ಮಕ್ಕಳಿಗೆ ಡಿಸಿಪ್ಲಿನ್, teach them 3 Ds. One is a discipline, dedication and determination. ನಾವೆಲ್ಲ ಡಿ ಅಂದ್ಬಿಟ್ಟು ಹಣೆಯಿಂದ ಮಕ್ಕಳಿಗೆ ಹಣೆ ಹೊಡ್ಕೊಂಡು ಆಟಾಡ್ತೀವಲ್ವ, ಅದೇ ಥರ ಅವ್ರಿಗೆ ಹೇಳ್ಕೊಡಿ. ಡಿಟರ್ಮಿನೇಷನ್, ಡೆಡಿಕೇಷನ್ ಮತ್ತು ಡಿಸಿಪ್ಲಿನ್ ಅನ್ನೋದು ಮಕ್ಕಳಿಗೆ ತುಂಬ ಮುಖ್ಯವಾದ 3 ಡಿಗಳು ಅವ್ರ ಲೈಫಲ್ಲಿ. ಅದ್ರ ಜೊತೆಗೆ ಅವ್ರಿಗೆ ಕರೇಜ್ ಮತ್ತು ಕ್ಯೂರಿಯಾಸಿಟಿ ಅನ್ನೋದನ್ನು ಬೆಳೆಸ್ತಾ ಬನ್ನಿ. ಆ ಮಕ್ಕಳುಗಳು ಕ್ವೆಶ್ಚನ್ ಕೇಳಿದಾಗ ಎಲ್ರಿಗೂ ಇರಿಟೇಟ್ ಆಗುತ್ತೆ, ಸುಮ್ಮನೆ ಕೂತ್ಕೊಮ್ಮ ಅಂತ ಹೇಳ್ತೀವಿ. ಬಟ್ ಆದಷ್ಟು ಆ ಮಕ್ಕಳದ್ದು ಕ್ಯೂರಿಯಾಸಿಟಿಗೆ ಉತ್ತರ ಕೊಡ್ತಾ ಅವ್ರನ್ನ ಥಾಮಸ್ ಆಲ್ವಾ ಎಡಿಸನ್, ಐನ್ಸ್ಟೈನ್ ಆ ಥರ ನಮ್ಮ ಮಧ್ಯಾಹ್ನ ಇರ್ತಾರೆ, ಆ ಥರ ಆಗೋ ಹಾಗೆ ಮಾಡಿ. ಸೊ ಒಂದು ಚಿಕ್ಕ ಕತೆ. ಒಂದು ದಿನ ಒಂದು ಹುಡುಗ ಸ್ಕೂಲಿಂದ ಮನೆಗೆ ಬಂದ್ಬಿಟ್ಟು ಅವ್ರ ಅಮ್ಮಗೆ ಒಂದು ಲೆಟರ್ ಕೊಡ್ತಾನಂತೆ. ಸ್ಕೂಲಲ್ಲಿ ನಿನಗೇ ಕೊಡಬೇಕು ಈ ಲೆಟರ್ನ ಅಂತ ಕಳಿಸಿದ್ದಾರೆ ಅಮ್ಮ ಅಂದ್ಬಿಟ್ಟು. ಅಮ್ಮ ಅದನ್ನು ತೆಗೆದು ನೋಡ್ಬಿಟ್ಟು ಅವಳು ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವಳು ಓದ್ತಾಳಂತೆ, ನಿಮ್ಮ ಮಗನ ಮೇಧಾವಿತನಕ್ಕೆ ಈ ಶಾಲೆಯಲ್ಲಿ ಇನ್ನೂ ಓದು ಸಾಧ್ಯ ಇಲ್ಲ, ಆದ್ದರಿಂದ ಅವನ್ನ ಬೇರೆ ಕಡೆ ಎಲ್ಲಾದರೂ ಸೇರಿಸಿ ಅಂತ. ಸೊ ತಾಯಿ ಏನು ಮಾಡ್ತಾಳೆ, ಅವನ್ನ ಮನೆಯಲ್ಲೇ ಇರಿಸ್ಕೊಂಡು ಅವನ್ನ ಓದಿಸಿ ಬೆಳೆಸಿ ಅವನು ಮುಂದೆ ಥಾಮಸ್ ಆಲ್ವಾ ಎಡಿಸನ್ ಆಗ್ತಾನೆ. ಅವನು ಯಾರು ಏನು ಎಲ್ಲರಿಗೂ ಗೊತ್ತು ನನಗೆ. ಈ ಥಾಮಸ್ ಆಲ್ವಾ ಎಡಿಸನ್ ಬೆಳೆದು ಅವ್ರದ್ದು ರಿಸರ್ಚು ಪ್ರಪಂಚ ಪೂರ್ತಿ ಅವರು ಫೇಮಸ್ ಆದಮೇಲೆ ಅವ್ರ ತಾಯಿ ಸ್ವಲ್ಪ ವರ್ಷಗಳ ನಂತರ ಕಾಲಾಂತರವಾದಾಗ ಅಮ್ಮನ ಸಾಮಾನೆಲ್ಲ ತೆಗಿತಾ ಇರಬೇಕಾದ್ರೆ ಅವನಿಗೆ ಸಿಕ್ಕಿದ್ದು ಅವನ ಶಾಲೆಯಿಂದ ಕಳಿಸ್ಕೊಟ್ಟಂಥ ಒಂದು ಲೆಟರ್. ಆ ಲೆಟರ್ನ ತೆಗೆದು ನೋಡಿದ್ರೆ ಅದರೊಳಗಡೆ ಬರೆದಿತ್ತಂತೆ, ನಿಮ್ಮ ಮಗ ಪೆದ್ದ, ಅವನಿಗೆ ಬುದ್ಧಿ ಇಲ್ಲ, ಅವನಿಗೆ ಈ ಶಾಲೆಯಲ್ಲಿ ಇನ್ನೂ ಓದಿಸೋಕ್ಕೆ ನಾವು ಇಟ್ಕೊಳ್ಳಲ್ಲ, ಸೊ ಸ್ಕೂಲಿಂದ ತೆಗೆದು ಹಾಕ್ತಾ ಇದ್ದೀವಿ ಅಂತ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ನಾವೆಲ್ಲ ಕಲ್ತ್ಕೊಂಡಿದ್ದೀವಿ. ಮಾತೃದೇವೋ ಭವ ಅಂತ ಫಸ್ಟ್ ಯಾಕೆ ಹೇಳೋದು? ಈ ಥಾಮಸ್ ಆಲ್ವಾ ಎಡಿಸನ್ ಅಮ್ಮ ಆ ಲೆಟರ್ನ ಅಲ್ಲಿ ಇದ್ದಿದ್ದಂಗೆ ಓದಿದ್ರೆ ನಮಗೆಲ್ಲ ಥಾಮಸ್ ಆಲ್ವಾ ಎಡಿಸನ್ ಗೊತ್ತೇ ಆಗ್ತಾ ಇರಲಿಲ್ಲ. ಆ ತಾಯಿ ಮಾಡಿದಂಥ ಒಂದು ಬದಲಾವಣೆ ಆ ಲೆಟರ್ನಲ್ಲಿ ಓದೋದ್ರಲ್ಲಿ ಅವನಲ್ಲಿದ್ದ ಟ್ಯಾಲೆಂಟ್, ದ ಎಕ್ಸ್ಕ್ಲೂಸಿವ್ ಮೈಂಡ್ ನಮಗೆಲ್ರಿಗೂ ಪರಿಚಯ ಆಯಿತು. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ನಿಮ್ಮ ಮಕ್ಕಳನ್ನು ಅವರಲ್ಲಿರೋ ಟ್ಯಾಲೆಂಟನ್ನು ಗುರುತಿಸಿ ಅವರಲ್ಲಿ ಧೈರ್ಯ ತುಂಬಿ ಮತ್ತು ಅವರಲ್ಲಿ ಪರ್ಸೀವಿಯರೆನ್ಸ್ ಅನ್ನೋದನ್ನು ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಅವರ ಜೀವನಕ್ಕೆ ಒಂದು ಬೌಂಡ್ರಿ, ಅವ್ರಿಗೆ ಏನಾಗಬೇಕು, ಏನು ಮಾಡಬೇಕು, ಏನು ಗೊತ್ತಿರಲ್ಲ ಮಕ್ಕಳಿಗೆ, ಅವ್ರನ್ನ ನೀವು ಕರೆಕ್ಟಾಗಿ ಒಂದು ದಾರಿಗೆ ತಗೊಂಡು ಹೋಗಿ. ಸ್ಕೂಲಲ್ಲಿ ಇಲ್ಲಿಗೆ ಬಂದಾಗಲೇ ಗೊತ್ತಾಗ್ತಾ ಇದೆಯಲ್ಲ, ಈ ಜಯಶ್ರೀ ಮ್ಯಾಮ್, ಸಚಿದಾನಂದ ಸರ್ ಮತ್ತು ಆನಂದ್ ಸರ್ ಇವರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾನೇ ಇದ್ದಾರೆ. ಜೊತೆಗೆ ಕಾವ್ಯ ಮ್ಯಾಮ್ ಮತ್ತು ಇಲ್ಲಿರೋ ಟೀಚರ್ಸ್ ಎಲ್ಲ. ಆದರೆ ಪೇರೆಂಟ್ಸ್ ಆಗಿ ನಮ್ಮದು ಒಂದು ಹೊಣೆ ಇರುತ್ತೆ.
ಆದ್ದರಿಂದ ದೇಹಕ್ಕೆ ವ್ಯಾಯಾಮ ಇರೋ ಥರ ಮೆದುಳಿಗೆ ಓದು. ಸೊ ಬ್ರೈನ್ ಡೆವಲಪ್ಮೆಂಟ್ಗೆ ಮನೆಯಲ್ಲೂ ಸತತವಾಗಿ ನಾವು ಕೆಲಸನ ಮಾಡ್ತಾನೇ ಇರಬೇಕಾಗತ್ತೆ. ಇಷ್ಟನ್ನು ಹೇಳ್ತಾ ಧ್ಯೇಯ, ಧೈರ್ಯ ಇವೆಲ್ಲವೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಹೇಳ್ತಾರೆ ಎಲ್ಲರೂ. ಶ್ರದ್ಧೆ ಇದ್ದರೆ ನಾವು ಗೆದ್ದಂಗೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಶ್ರದ್ಧೆ, ಗುರಿ ಎಲ್ಲನೂ ಹೇಳ್ಕೊಡ್ಬೇಕು. ಮತ್ತು ಆ ಗುರಿ ಇಟ್ಟ ಜೀವನ ಹೇಗೆ ಉಪಯೋಗ ಆಗಬೇಕು ಅನ್ನೋದನ್ನು ಟೀಚರ್ಸ್ ಗೈಡ್ ಮಾಡ್ತಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇದ್ರ ಕಡೆ ಕೆಲಸ ಮಾಡೋಣ. ನಮಸ್ಕಾರ.